ಸರ್ ಎಲ್ಲೋ ಒಂದು ವಿಚಾರದಲ್ಲಿ ನಾನಾಯ್ತು ನನ್ನ ಆಟೋದ ನನ್ನ ದುಡಿಮೆ ಆಯಿತು ನನ್ನ ಮನೆ ಆಯಿತು ಅನ್ನೋ ಇದ್ದೇ ಇರ್ತಾರೆ. ನೀವು ಸಾಮಾನ್ಯವಾಗಿ ಆಟ ಓಡಿಸೋದು ಜೀವನ ನಡೆಸೋದು ಕನ್ನಡ ಭಾಷೆನೂ ಕೂಡ ಕಲಿಸ್ತಾ ಇದ್ದೀವಿ. ಕಲಿಸ್ತಾ ಇದ್ದೀರಾ, ಉಳಿಸ್ತಾ ಇದ್ದೀರಾ? ನಾವು ಭಾಷೆನ ಕಲಿಸ್ತಾ ಇದ್ದೀವಿ. ಭಾಷೆ ಕಲಿತ್ರೇ ಭಾಷೆ ಉಳ್ದಂಗೆ ಅಲ್ವಾ. ಸೊ ನಾವು ಪರಭಾಷಿಗರಿಗೆ ನನ್ನ ಕಡೆಯಿಂದ ಆದಷ್ಟು ಕನ್ನಡನ ಕಲಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಬಾರಿಗಳು ಇನ್ಸಿಡೆಂಟು ಒಂದು ವಾರಕ್ಕೆ 2-3 ನೋಡಿರ್ತೀನಿ. ನೆನ್ನೆಲ್ಲೂ ಕೂಡ ಒಂದು ನೋಡಿದ್ದೀನಿ. ಯಾಕೆ ಈ ಥರ ಆಟೋರ ಮೇಲೆ ಏನಕ್ಕೆ ನನಗೆ ಹಿಂದಿ ಬರಲ್ಲ, ಕನ್ನಡ ಬರಲ್ಲ, ನಾನು ಇದನ್ನು ಮಾತ್ರ ಮಾತಾಡ್ತೀನಿ? ಒಂದು ಮಾತಾಡ್ತೀನಿ ಸರ್, ಅವರು ಬೇರೆ ರಾಜ್ಯದಿಂದ ಈ ರಾಜ್ಯಕ್ಕೆ ವಲಸೆ ಬಂದಿರೋರು. ಇಲ್ಲಿಯ ಭಾಷೆಗೆ, ಇಲ್ಲಿಯ ನೆಲಕ್ಕೆ, ಇಲ್ಲಿಯ ಜನಕ್ಕೆ ಗೌರವ ಕೊಡಬೇಕು. ಕೆಲವೊಬ್ರು ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ, ನಮ್ಮಿಂದ ಬೆಂಗಳೂರು ಅಂದರೆ ಅವ್ರೇನು ಬಂದಿದ್ದಾರೆ ವಲಸೆ, ಅವ್ರು ಅಂದ್ಕೊಂಡಿದ್ದಾರೆ ನಮ್ಮಿಂದ ಬೆಂಗಳೂರು, ನಾವೇ ಬೆಂಗಳೂರನ್ನ ಉಳಿಸಿರೋದು, ನಾವೇ ಬೆಂಗಳೂರನ್ನ ಕಟ್ಟಿರೋದು ಅನ್ನೋ ರೀತಿ ಅವ್ರ ಥಾಟ್ ಇರೋದು. ಬಟ್ ಅವ್ರಿಗೆ ಗೊತ್ತಿಲ್ಲ, ಈ ಬೆಂಗಳೂರನ್ನು ಕಟ್ಟಿದವರು ನಮ್ಮ ಕೆಂಪೇಗೌಡರು. ಅದ್ರ ಬಗ್ಗೆ ಅವ್ರಿಗೆ ತಿಳಿಸ್ಬೇಕು. ಸೊ ಅದಕ್ಕೆ ತಿಳಿಸ್ಬೇಕು ಅಂತಂದರೆ ಫಸ್ಟ್ ಅವ್ರಿಗೆ ಕನ್ನಡ ಕಲಿಸ್ಬೇಕು. ಕನ್ನಡ ಕಲಿತ್ರೆ ಕನ್ನಡದ ಬಗ್ಗೆ ಇರುವಂಥ ಮಾಹಿತಿ ಅವ್ರಿಗೆ ಆರಾಮಾಗಿ ತಿಳಿಯುತ್ತೆ. ಬೆಂಗಳೂರನ್ನ ನಾನು ಎಲ್ಲೋ ಗ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ, ಗ್ರ್ಯಾಂಡ್ ಮಾಡ್ಬಿಡ್ತೀನಿ ಅನ್ನೋದು ಎಲ್ಲೋ ಕಾರ್ಪೊರೇಟ್ ಕಾರಣ ಎಲ್ಲೋ ಕನ್ನಡ ಭಾಷೆನ ತುಳಿತಾ ಇದೆಯಾ ಅಂತ ರಾಜಕಾರಣಿಗಳ ಕಡೆಯಿಂದ. ಸರ್ ಇವಾಗ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಸರ್, ನಾನು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಡ್ಯೂಟಿ ಮಾಡ್ತಾ ಇರ್ತೇನೆ. ಡ್ಯೂಟಿ ಮಾಡುವಾಗ ಆಲ್ಮೋಸ್ಟು 80-90% ಪರಭಾಷಿಗರೇ ನನ್ನ ಆಟೋದಲ್ಲಿ ಹತ್ತೋದು. ಇವಾಗ ಎಲ್ಲ ಅವರೇ ತುಂಬಿಕೊಂಡಿದ್ದಾರೆ. ಇವಾಗ ಆಟೋ ಡಿಪಾರ್ಟ್ಮೆಂಟಲ್ಲೂ ಹಿಂದಿಯವರು ತುಂಬಿಕೊಂಡಿದ್ದಾರೆ. ಕ್ಯಾಬಲ್ಲೂ ಕೂಡ 50% ಹಿಂದಿಯವರು ಆಲ್ರೆಡಿ ಇದ್ದಾರೆ. ಆಟೋದಲ್ಲೂ ಕೂಡ ಇವಾಗ 30% ಹಿಂದಿಯವರು ಇದ್ದಾರೆ. ನಾನು ನಿಮ್ಗೆ ಸುಳ್ಳು ಹೇಳ್ತಾ ಇದ್ದೀನಿ ಅನ್ನಿಸ್ಬೋದು. ಒಂದು ಸಾರಿ ನೀವು ಮಹದೇವಪುರ ಏನಿದೆಯಲ್ಲ ಆ ಕಡೆ ಹೋದಾಗ ಆಟೋದವ್ರನ್ನ ನೀವು ಮೀಟ್ ಮಾಡಿ ಮಾತಾಡಿ, ಅವ್ರ ಬಾಯಿಂದ ನಿಮ್ಗೆ ಕನ್ನಡ ಬಂದರೆ ಅವ್ರು ಕನ್ನಡದವರು ಹೌದು ಅಲ್ವಾ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಇಲ್ಲ ಸರ್, ನಾವು ಒಂದ್ಸಲ ರ್ಯಾಪಿಡೋ ಅದ್ರ ಬಗ್ಗೆ ಚೆಕ್ ಮಾಡ್ಬೇಕಾರೆ ಎಲ್ಲ ಆಲ್ಮೋಸ್ಟ್ ಹಿಂದಿಯವರೇ. ಈ ರಾಮಮೂರ್ತಿ ನಗರ, ಆ ಕಡೆ ಎಲ್ಲ ಹಿಂದಿಯವರೇ ಇರೋದು. ಮಹದೇವಪುರ ಆ ಪೂರ್ತಿ ಹಿಂದಿಯವರು, ಈ ಭಾಗವರೆಲ್ಲ ಫುಲ್ ಹಿಂದಿಯವರು. ಕ್ಯಾಬಲ್ಲಿ ಕೂಡ ರ್ಯಾಪಿಡೋ ಓಡಿಸೋರು ಕೂಡ ನಾನು ನೋಡಿದ್ದೀನಿ. ಅದ್ರ ಬಗ್ಗೆ ಅಧ್ಯಯನ ಕೂಡ ಮಾಡಿದ್ವಿ. ಕನ್ನಡಿಗರಿಗೆ ಉದ್ಯೋಗ, ಕನ್ನಡದಲ್ಲಿ ಕರ್ನಾಟಕ ಸಾರ್ವಭೌಮ ಅದು ಇಲ್ಲ ಸರ್. ಇವಾಗ ಅದಿಲ್ಲ, ನಿಜವಾಗ್ಲೂ ಇಲ್ಲ. ಕನ್ನಡದವರಿಗೆ ಬೆಲೆ ಇಲ್ಲ, ಪರಭಾಷಿಗರಿಗೆ ಬೆಲೆ ಜಾಸ್ತಿ. ಅವರು ಕಮ್ಮಿ ಸಂಬಳಕ್ಕೆ ಕೆಲಸಕ್ಕೆ ಸೇರಿಬಿಡ್ತಾರೆ. ನಮ್ಮ ಕನ್ನಡದವ್ರಿಗೆ ಕಮ್ಮಿ ಸಂಬಳದಲ್ಲಿ ಆಗಲ್ಲ. ಯಾಕಂದರೆ ಇಲ್ಲಿ ಮನೆ ಮಾಡಿರ್ತೇವೆ. ಅವ್ರೇನಂತಂದರೆ ಒಂದು 10-12 ಜನ ಸೇರಿಕೊಂಡು ಒಂದು ರೂಮ್ ಮಾಡ್ತಾರೆ. ರೂಮ್ ಬಾಡಿಗೆನೇ 10,000 ಇರುತ್ತೆ. ತಲಾ 1,000 ಹಾಕ್ಬಿಟ್ಟು ಅವರು 10,000 ಸಂಬಳದಲ್ಲಿ ಕೆಲಸಕ್ಕೆ ಸೇರ್ಕೊಂಡ್ಬಿಡ್ತಾರೆ. ಆದರೆ ಇಲ್ಲಿ ನಮ್ಮ ಕನ್ನಡದವ್ರು ಹಾಗಲ್ಲ. ಒಂದು ಮನೆ ಇರುತ್ತೆ, ಆ ಮನೆ ಸಂಬಳ, ಆ ಮನೆ ಬಾಡಿಗೆ, ಅದನ್ನೆಲ್ಲ ನೋಡ್ಕೋಬೇಕು ಅಂತಂದರೆ ಆ ಸಂಬಳ ಅವ್ರಿಗೆ ಸಾಕಾಗಲ್ಲ. ಸೊ ಅವರು ಬೇರೆ ಕೆಲಸ ಹುಡುಕ್ಲೇಬೇಕಾಗುತ್ತೆ. ಇವಾಗಿರುವಂಥ ಸ್ಥಿತಿಯಲ್ಲಿ ನಮ್ಮ ಆಟೋ ಚಾಲಕರ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತಂದರೆ, ಆಲ್ಮೋಸ್ಟು ಬೆಳಗ್ಗೆಯಿಂದ ಸಾಯಂಕಾಲ ತನಕ 500 ರೂಪಾಯಿ ದುಡಿಯೋದು ಕೂಡ ಕಷ್ಟ ಆಗಿಬಿಟ್ಟಿದೆ. ಆ ರೀತಿ ನನಗೂ ಅನುಭವ ಆಗಿದೆ. ನಮ್ಮ ಚಾಲಕರು ಕಷ್ಟಗಳು ಹೇಳೋಕ್ಕಾಗಲ್ಲ, ಆ ರೀತಿ ಆಗಿಬಿಟ್ಟಿದೆ. ಸರ್ ಈ ವಿಚಾರ ಅಂತ ಒಂದೊಂದು 2 ಬುಕ್ ಮಾಡೋದು, ಯಾಕೆ 2 ಬುಕ್ ಮಾಡಿದ್ರೆ ನನಗೆ ಕನ್ನಡ ಬರಲ್ಲ, ಕ್ಯಾನ್ಸಲ್ ಮಾಡ್ಕೊಳೋದು, ಈ ಥರ ನಿಮಗೂ ಅನುಭವ ಆಗಿದೆಯಾ? ತುಂಬ ಆಗಿದೆ ಸರ್. ಯಾಕೆ ಈ ಥರ ಸರ್ ಏನಾಗ್ಬಿಟ್ಟಿದೆ ಒಂದು ಇನ್ಸಿಡೆಂಟ್ ನೋಡಿದೆ ನಾನು. ಏನಾಗ್ಬಿಟ್ಟಿದೆ ಗೊತ್ತಾ, ಫಸ್ಟ್ ಆಫ್ ಆಲು ಅಗ್ರಿಗೇಟರ್ ಕಂಪ್ನಿಗಳು ಕ್ಯಾನ್ಸಲೇಷನ್ ಚಾರ್ಜ್ ಹಾಕ್ತಾ ಇಲ್ಲ. ಮೊದಲೆಲ್ಲ ಕ್ಯಾನ್ಸಲೇಷನ್ ಚಾರ್ಜ್ ಆಗ್ತಾ ಇತ್ತು. ಇವಾಗ ಕ್ಯಾನ್ಸಲೇಷನ್ ಚಾರ್ಜ್ಗಳು ಹಾಕ್ತಾ ಇಲ್ಲ ಅಗ್ರಿಗೇಟರ್ ಕಂಪ್ನಿಗಳು. ಓಲಾ, ಊಬರ್, ರ್ಯಾಪಿಡೋ, ನಮ್ಮ ಯಾತ್ರಿ. ಈ ರೀತಿ ಆಗಿರೋದ್ರಿಂದ ಇವ್ರೇನು ಮಾಡ್ತಾರೆ, 4-5 ಆ್ಯಪ್ಗಳಲ್ಲಿ ಬುಕ್ ಮಾಡ್ತಾರೆ. ಯಾವ್ದು ಬರುತ್ತೋ ಅದರಲ್ಲಿ ಕೂತ್ಕೊಂಡು ಹೋಗ್ತಾರೆ, ಉಳಿದಿದ್ದನ್ನು ಕ್ಯಾನ್ಸಲ್ ಮಾಡ್ಕೋತಾರೆ. ಇವಾಗ ಕ್ಯಾನ್ಸಲೇಷನ್ ಚಾರ್ಜ್ ಇದ್ದರೆ, ನಾನು ಕ್ಯಾನ್ಸಲೇಷನ್ ಚಾರ್ಜ್ ಕೊಡಬೇಕು, ಕ್ಯಾನ್ಸಲ್ ಮಾಡೋದು ಬೇಡ ಅಂತ ವೆಯ್ಟ್ ಮಾಡ್ತಾರೆ ಅಲ್ವಾ. ಇವಾಗ ಯಾವುದ್ರಲ್ಲೂ ಕ್ಯಾನ್ಸಲೇಷನ್ ಚಾರ್ಜ್ ಇಲ್ಲ. ಸೊ ಮನುಷ್ಯ ಇಚ್ಛೆ ಬುಕ್ ಮಾಡ್ತಾರೆ, ಯಾವ್ದು ಬರುತ್ತೆ ಅದರಲ್ಲಿ ಕುತ್ಕೊಂಡು ಹೋಗ್ತಾರೆ. ಎಲ್ಲೊಂದು ಕಡೆ ಒಂದು ರಾಜ್ಯದ 4 ರಾಜ್ಯಗಳು, ಗೋವಾ ಆಗಿರ್ಬೋದು, ಬೆಳಗಾವಿ ಆಗಿರ್ಬೋದು, ಈ ಕಡೆ ರಾಯಚೂರಿಂದ ಆಂಧ್ರ ಆಗಿರ್ಬೋದು, ಈ ಕಡೆ ತಮಿಳುನಾಡು ದಬ್ಬಾಳಿಕೆ ಕರ್ನಾಟಕದ ಮೇಲೆ, ಈ ಕಡೆ ಕರ್ನಾಟಕದಲ್ಲಿ ಕನ್ನಡ, ಅದು ಬೆಂಗಳೂರಲ್ಲಿ ರಾಜ್ಯದಲ್ಲಿ ಬೆಂಗಳೂರಲ್ಲಿ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಯಾವಾಗ ನಿಲ್ಲುತ್ತಾ ಇದೆ? ಯಾಕಂದರೆ ಉದಾಹರಣೆ ಈಗ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇದೆ, ಕನ್ನಡ ಸಂಸ್ಕೃತಿ ಇಲಾಖೆ ಇದೆ, ಅಕಾಡೆಮಿ ಇದೆ, ಎಲ್ಲ ಇದೆ. ಅವರೆಲ್ಲ ಏನು ಮಾಡ್ತಾ ಇದ್ದಾರೆ? ಯಾಕೆ ಈ ದಬ್ಬಾಳಿಕೆ ಯಾಕೆ? ಅವರೆಲ್ಲ ಏನು ಮಾಡ್ತಾಯಿದ್ದಾರೆ? ನೀವು ಹೇಳಿದ್ರಲ್ವಾ, ಅವ್ರು ಏನು ಮಾಡ್ತಾ ಇದ್ದಾರೆ? ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಬಿಡಿ. ಅವ್ರು ಏನು ಮಾಡಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಇಷ್ಟೇ ಉತ್ತರ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅವ್ರು ಮಾಡಿದರೆ ಇದೆಲ್ಲ ಆಗ್ತಾ ಇರಲಿಲ್ಲ. ಅವ್ರೇನೂ ಮಾಡ್ತಾ ಇಲ್ಲ, ಅದಕ್ಕೆ ಆಗ್ತಾಯಿದೆ ದಬ್ಬಾಳಿಕೆ. ಸಿಂಪಲ್. ಈ ದಬ್ಬಾಳಿಕೆ ಮಾಡೋರಿಗೆ ಮುಂದೊಂದು ದಿನಗಳಲ್ಲಿ ದಬ್ಬಾಳಿಕೆ ನಿಲ್ಲುತ್ತೆ ಅನ್ನೋದು ನನಗೂ ನಿಲ್ಲಲ್ಲ ಸರ್. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ, ನಮ್ಮ ಕೈ ತುತ್ತನ್ನು ಕಿತ್ಕೊಳ್ಳೋ ಮೂಮೆಂಟಲ್ಲಿ ಇದ್ದಾರೆ. ಆಲ್ರೆಡಿ ತುಂಬ ಜನ ಕೈ ತುತ್ತನ್ನು ಕಿತ್ಕೊಂಡಿದ್ದಾರೆ. ಇವಾಗ ಹಣೆ ಬರೆದಿರೋ ತುತ್ತನ್ನು ಕೂಡ ಕಿತ್ಕೊಳ್ಳೋಕೆ ಅವ್ರಿಗೆ ಟೈಮ್ ಹಿಡಿಯಲ್ಲ. ಕೈ ತುತ್ತಂಗೂ ಇಲ್ಲ. ಇವಾಗ ಏನು ಮಾಡ್ತೀರಾ? ಕನ್ನಡದವ್ರು ಏನು ಮಾಡ್ತಾರೆ? ಏನು ಮಾಡೋಕ್ಕಾಗಲ್ಲ. ಆ ಸಿಚುವೇಷನಲ್ಲಿ ಇದ್ದೀವಿ. ದಬ್ಬಾಳಿಕೆ ಮಾಡೋರಿಗೆ ಏನು ಹೇಳ್ತಾರೆ ಈ ಮುಖಾಂತರ ಆಟ ಕನ್ನಡಿಗನಾಗಿ? ಸರ್ ದಬ್ಬಾಳಿಕೆ ಅಂತಂದರೆ ನಾನು ನೋಡ್ತೀನಿ ಅವರು ಯಾವ ವಿಚಾರದ ಮೇಲೆ ದಬ್ಬಾಳಿಕೆ ಮಾಡ್ತಾಯಿದ್ದಾರೆ, ಆ ವಿಚಾರನ ನಾನು ವಿರೋಧಿಸ್ತೀನಿ.
ವಿಚಾರ ತಪ್ಪಾಗಿದ್ದರೆ ಖಂಡಿತವಾಗ್ಲೂ ಅದು ತಪ್ಪೆ. ಅವ್ರು ಬೇಕಾಬಿಟ್ಟು ಇವ್ನು ಕನ್ನಡದವನು ಹಂಗೆ ಹಿಂಗೆ ಅಂತಂದರೆ ನಾನು ಅದ್ರ ಬಗ್ಗೆ ನಿರ್ದಾಕ್ಷಿಣ್ಯವಾಗಿ ನನ್ನ ಕೈಗೆ ಏನು ಸಿಗುತ್ತೋ ಅದು ತೊಗೊಂಡು ತಲೆಗೆ ಹೊಡೆಯೋದು. ಸರ್, ಎಲ್ಲೋ ಒಂದು ವಿಚಾರದಲ್ಲಿ ನಾನಾಯಿತು, ನನ್ನ ಆಟದ ನನ್ನ ದುಡಿಮೆ ಆಯಿತು, ನನ್ನ ಮನೆ ಆಯಿತು ಅನ್ನೋ ಇದ್ದೇ ಇರ್ತಾರೆ. ನೀವು ಸಾಮಾನ್ಯವಾಗಿ ಆಟ ಓಡಿಸೋದು ಜೀವನ ಅನಿಸುತ್ತೆ, ಕನ್ನಡ ಭಾಷೆನೂ ಕೂಡ ಕಲಿಸ್ತಾ ಇದ್ದೀವಿ. ಕಲಿಸ್ತಾ ಇದ್ದೀರಾ, ಉಳಿಸ್ತಾ ಇದ್ದೀರಾ? ನಾವು ಭಾಷೆನ ಕಲಿಸ್ತಾ ಇದ್ದೀವಿ. ಭಾಷೆ ಕಲಿತ್ರೇ ಭಾಷೆ ಉಳ್ದಂಗೆ ಅಲ್ವಾ? ಸೊ ನಾವು ಪರಭಾಷಿಗರಿಗೆ ನನ್ನ ಕಡೆಯಿಂದ ಆದಷ್ಟು ಕನ್ನಡನ ಕಲಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಬಾರಿಗಳು ಇನ್ಸೆಂಟು ಒಂದು ವಾರಕ್ಕೆ 2-3 ನೋಡಿರ್ತೀನಿ. ನೆನ್ನೆಲ್ಲೂ ಕೂಡ ಒಂದು ನೋಡಿದ್ದೀನಿ. ಯಾಕೆ ಈ ಥರ ಆಟೋರ ಮೇಲೆ ಏನಕ್ಕೆ? ನನಗೆ ಹಿಂದಿ ಬರಲ್ಲ, ಕನ್ನಡ ಬರಲ್ಲ, ನಾನು ಇದನ್ನು ಮಾತ್ರ ಮಾತಾಡ್ತೀನಿ. ಒಂದು ಮಾತು ಹೇಳ್ತೀನಿ ಸರ್, ಅವರು ಬೇರೆ ರಾಜ್ಯದಿಂದ ಈ ರಾಜ್ಯಕ್ಕೆ ವಲಸೆ ಬಂದಿರೋರು. ಇಲ್ಲಿಯ ಭಾಷೆಗೆ, ಇಲ್ಲಿಯ ನೆಲಕ್ಕೆ, ಇಲ್ಲಿಯ ಜನಕ್ಕೆ ಗೌರವ ಕೊಡಬೇಕು. ಕೆಲವೊಬ್ರು ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ, ನಮ್ಮಿಂದ ಬೆಂಗಳೂರು ಅಂದರೆ ಅವ್ರೇನು ಬಂದಿದ್ದಾರೆ ವಲಸೆ, ಅವ್ರು ಅಂದ್ಕೊಂಡಿದ್ದಾರೆ ನಮ್ಮಿಂದ ಬೆಂಗಳೂರು, ನಾವೇ ಬೆಂಗಳೂರನ್ನ ಉಳಿಸಿರೋದು, ನಾವೇ ಬೆಂಗಳೂರನ್ನ ಕಟ್ಟಿರೋದು ಅನ್ನೋ ರೀತಿ ಅವ್ರ ಥಾಟ್ ಇರೋದು. ಬಟ್ ಅವ್ರಿಗೆ ಗೊತ್ತಿಲ್ಲ, ಈ ಬೆಂಗಳೂರನ್ನ ಕಟ್ಟಿದವರು ನಮ್ಮ ಕೆಂಪೇಗೌಡರು. ಅದ್ರ ಬಗ್ಗೆ ಅವ್ರಿಗೆ ತಿಳಿಸ್ಬೇಕು. ಸೊ ಅದಕ್ಕೆ ತಿಳಿಸ್ಬೇಕು ಅಂತಂದರೆ ಫಸ್ಟ್ ಅವ್ರಿಗೆ ಕನ್ನಡ ಕಲಿಸ್ಬೇಕು. ಕನ್ನಡ ಕಲಿತ್ರೆ ಕನ್ನಡದ ಬಗ್ಗೆ ಇರುವಂಥ ಮಾಹಿತಿ ಅವ್ರಿಗೆ ಆರಾಮಾಗಿ ತಿಳಿಯುತ್ತೆ. ಬೆಂಗಳೂರನ್ನ ನಾನು ಎಲ್ಲೋ ಗ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ, ಗ್ರ್ಯಾಂಡ್ ಮಾಡ್ಬಿಡ್ತೀನಿ ಅನ್ನೋದು ಎಲ್ಲೋ ಕಾರ್ಪೊರೇಟ್ ಕಾರಣ ಎಲ್ಲೋ ಕನ್ನಡ ಭಾಷೆನ ತುಳಿತಾ ಇದೆಯಾ ಅಂತ ಎಲ್ಲೋ ರಾಜಕಾರಣಿಗಳ ಕಡೆಯಿಂದ. ಸರ್, ಇವಾಗ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಸರ್, ನಾನು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಡ್ಯೂಟಿ ಮಾಡ್ತಾ ಇರ್ತೀನಿ. ಡ್ಯೂಟಿ ಮಾಡುವಾಗ ಆಲ್ಮೋಸ್ಟು 80-90% ಪರಭಾಷಿಗರೇ ನನ್ನ ಆಟೋದಲ್ಲಿ ಹತ್ತೋದು. ಇವಾಗ ಎಲ್ಲ ಅವರೇ ತುಂಬಿಕೊಂಡಿದ್ದಾರೆ. ಇವಾಗ ಆಟೋ ಡಿಪಾರ್ಟ್ಮೆಂಟಲ್ಲೂ ಹಿಂದಿಯವರು ತುಂಬಿಕೊಂಡಿದ್ದಾರೆ. ಕ್ಯಾಬಲ್ಲೂ ಕೂಡ 50% ಹಿಂದಿಯವರು ಆಲ್ರೆಡಿ ಇದ್ದಾರೆ. ಆಟೋದಲ್ಲೂ ಕೂಡ ಇವಾಗ 30% ಹಿಂದಿಯವರು ಇದ್ದಾರೆ. ನಾನು ನಿಮ್ಗೆ ಸುಳ್ಳು ಹೇಳ್ತಾ ಇದ್ದೀನಿ ಅನ್ನಿಸ್ಬೋದು. ಒಂದು ಸಾರಿ ನೀವು ಮಹದೇವಪುರ ಏನಿದೆಯಲ್ಲ ಆ ಕಡೆ ಹೋದಾಗ ಆಟೋದವ್ರನ್ನ ನೀವು ಮೀಟ್ ಮಾಡಿ ಮಾತಾಡಿ, ಅವ್ರ ಬಾಯಿಂದ ನಿಮ್ಗೆ ಕನ್ನಡ ಬಂದರೆ ಅವ್ರು ಕನ್ನಡದವರು ಹೌದು ಅಲ್ವಾ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಇಲ್ಲ ಸರ್, ನಾವೊಂದ್ಸಲ ರ್ಯಾಪಿಡೋ ಅದ್ರ ಬಗ್ಗೆ ಚೆಕ್ ಮಾಡ್ಬೇಕಾರೆ ಎಲ್ಲ ಆಲ್ಮೋಸ್ಟ್ ಹಿಂದಿಯವರೇ. ಈ ರಾಮಮೂರ್ತಿ ನಗರ, ಆ ಕಡೆ ಎಲ್ಲ ಹಿಂದಿಯವರೇ ಇರೋದು. ಮಹದೇವಪುರ ಆ ಪೂರ್ತಿ ಹಿಂದಿಯವರು, ಈ ಭಾಗವರೆಲ್ಲ ಫುಲ್ ಹಿಂದಿಯವರು. ಕ್ಯಾಬಲ್ಲಿ ಕೂಡ ರ್ಯಾಪಿಡೋ ಓಡಿಸೋರು ಕೂಡ ನಾನು ನೋಡಿದ್ದೀನಿ. ಅದ್ರ ಬಗ್ಗೆ ಅಧ್ಯಯನ ಕೂಡ ಮಾಡಿದ್ವಿ. ಕನ್ನಡಿಗರಿಗೆ ಉದ್ಯೋಗ, ಕನ್ನಡದಲ್ಲಿ ಕರ್ನಾಟಕದ ಸಾರ್ವಭೌಮ ಅದು ಇಲ್ಲ ಸರ್. ಇವಾಗ ಅದು ಇಲ್ಲ, ನಿಜವಾಗ್ಲೂ ಇಲ್ಲ. ಕನ್ನಡದವರಿಗೆ ಬೆಲೆ ಇಲ್ಲ, ಪರಭಾಷಿಗರಿಗೆ ಬೆಲೆ ಜಾಸ್ತಿ. ಅವರು ಕಮ್ಮಿ ಸಂಬಳಕ್ಕೆ ಕೆಲಸಕ್ಕೆ ಸೇರಿಬಿಡ್ತಾರೆ. ನಮ್ಮ ಕನ್ನಡದವ್ರಿಗೆ ಕಮ್ಮಿ ಸಂಬಳದಲ್ಲಿ ಆಗಲ್ಲ. ಯಾಕಂದರೆ ಇಲ್ಲಿ ಮನೆ ಮಾಡಿರ್ತಾರೆ. ಅವ್ರೇನಂತಂದರೆ ಒಂದು 10-12 ಜನ ಸೇರಿಕೊಂಡು ಒಂದು ರೂಮ್ ಮಾಡ್ತಾರೆ. ರೂಮ್ ಬಾಡಿಗೆನೇ 10,000 ಇರುತ್ತೆ. ತಲಾ 1,000 ಹಾಕ್ಬಿಟ್ಟು ಅವರು 10,000 ಸಂಬಳದಲ್ಲಿ ಕೆಲಸಕ್ಕೆ ಸೇರ್ಕೊಂಡ್ಬಿಡ್ತಾರೆ. ಆದರೆ ಇಲ್ಲಿ ನಮ್ಮ ಕನ್ನಡದವ್ರು ಹಾಗಲ್ಲ. ಒಂದು ಮನೆ ಇರುತ್ತೆ, ಆ ಮನೆ ಸಂಬಳ, ಆ ಮನೆ ಬಾಡಿಗೆ, ಅದನ್ನೆಲ್ಲ ನೋಡ್ಕೋಬೇಕು ಅಂತಂದರೆ ಆ ಸಂಬಳ ಅವ್ರಿಗೆ ಸಾಕಾಗಲ್ಲ. ಸೊ ಅವರು ಬೇರೆ ಕೆಲಸ ಹುಡುಕ್ಲೇಬೇಕಾಗುತ್ತೆ. ಇವಾಗಿರುವಂಥ ಸ್ಥಿತಿಯಲ್ಲಿ ನಮ್ಮ ಆಟೋ ಚಾಲಕರ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತಂದರೆ, ಆಲ್ಮೋಸ್ಟು ಬೆಳಗ್ಗೆಯಿಂದ ಸಾಯಂಕಾಲ ತನಕ 500 ರೂಪಾಯಿ ದುಡಿಯೋದು ಕೂಡ ಕಷ್ಟ ಆಗಿಬಿಟ್ಟಿದೆ. ಆ ರೀತಿ ನನಗೂ ಅನುಭವ ಆಗಿದೆ. ನಮ್ಮ ಚಾಲಕರು ಕಷ್ಟಗಳು ಹೇಳೋಕ್ಕಾಗಲ್ಲ, ಆ ರೀತಿ ಆಗಿಬಿಟ್ಟಿದೆ. ಸರ್, ಈ ವಿಚಾರ ಅಂತ ಒಂದೊಂದು 2 ಬುಕ್ ಮಾಡೋದು, ಯಾಕೆ 2 ಬುಕ್ ಮಾಡಿದ್ರೆ ನನಗೆ ಕನ್ನಡ ಬರಲ್ಲ, ಕ್ಯಾನ್ಸಲ್ ಮಾಡ್ಕೊ ಅನ್ನೋದು, ಈ ಥರ ನಿಮಗೂ ಅನುಭವ ಆಗಿದೆಯಾ? ತುಂಬ ಆಗಿದೆ ಸರ್. ಯಾಕೆ ಈ ಥರ ಸರ್ ಏನಾಗ್ಬಿಟ್ಟಿದೆ ಇನ್ಸಿಡೆಂಟ್ ನೋಡಿದೆ ನಾನು. ಏನಾಗ್ಬಿಟ್ಟಿದೆ ಗೊತ್ತಾ? ಫಸ್ಟ್ ಆಫ್ ಆಲ್ ಅಗ್ರಿಗೇಟರ್ ಕಂಪ್ನಿಗಳು ಕ್ಯಾನ್ಸಲೇಷನ್ ಚಾರ್ಜ್ ಹಾಕ್ತಾ ಇಲ್ಲ. ಮೊದಲೆಲ್ಲ ಕ್ಯಾನ್ಸಲೇಷನ್ ಚಾರ್ಜ್ ಆಗ್ತಾ ಇತ್ತು. ಇವಾಗ ಕ್ಯಾನ್ಸಲೇಷನ್ ಚಾರ್ಜ್ಗಳು ಹಾಕ್ತಾ ಇಲ್ಲ ಅಗ್ರಿಗೇಟರ್ ಕಂಪ್ನಿಗಳು. ಓಲಾ, ಊಬರ್, ರ್ಯಾಪಿಡೋ, ನಮ್ಮ ಯಾತ್ರಿ. ಈ ರೀತಿ ಆಗಿರೋದ್ರಿಂದ ಇವ್ರೇನು ಮಾಡ್ತಾರೆ, 4-5 ಆ್ಯಪ್ಗಳಲ್ಲಿ ಬುಕ್ ಮಾಡ್ತಾರೆ. ಯಾವ್ದು ಬರುತ್ತೋ ಅದ್ರಲ್ಲಿ ಕೂತ್ಕೊಂಡು ಹೋಗ್ತಾರೆ, ಉಳಿದಿದ್ದನ್ನು ಕ್ಯಾನ್ಸಲ್ ಮಾಡ್ಕೋತಾರೆ. ಇವಾಗ ಕ್ಯಾನ್ಸಲೇಷನ್ ಚಾರ್ಜ್ ಇದ್ದರೆ, ನಾನು ಕ್ಯಾನ್ಸಲೇಷನ್ ಚಾರ್ಜ್ ಕೊಡಬೇಕು, ಕ್ಯಾನ್ಸಲ್ ಮಾಡೋದು ಬೇಡ ಅಂತ ವೆಯ್ಟ್ ಮಾಡ್ತಾರೆ ಅಲ್ವಾ? ಇವಾಗ ಯಾವುದ್ರಲ್ಲೂ ಕ್ಯಾನ್ಸಲೇಷನ್ ಚಾರ್ಜ್ ಇಲ್ಲ. ಸೊ ಮನುಷ್ಯ ಇಚ್ಛೆ ಬುಕ್ ಮಾಡ್ತಾರೆ, ಯಾವ್ದು ಬರುತ್ತೆ ಅದರಲ್ಲಿ ಕುತ್ಕೊಂಡು ಹೋಗ್ತಾರೆ. ಎಲ್ಲೊಂದು ಕಡೆ ಒಂದು ರಾಜ್ಯದ 4 ರಾಜ್ಯಗಳು, ಗೋವಾ ಆಗಿರ್ಬೋದು, ಬೆಳಗಾವಿ ಆಗಿರ್ಬೋದು, ಈ ಕಡೆ ರಾಯಚೂರಿಂದ ಆಂಧ್ರ ಆಗಿರ್ಬೋದು, ಈ ಕಡೆ ತಮಿಳುನಾಡು, ದಬ್ಬಾಳಿಕೆ ಕರ್ನಾಟಕದ ಮೇಲೆ. ಈ ಕಡೆ ಕರ್ನಾಟಕದಲ್ಲಿ ಕನ್ನಡ, ಅದು ಬೆಂಗಳೂರಲ್ಲಿ, ರಾಜ್ಯದಲ್ಲಿ ಬೆಂಗಳೂರಲ್ಲಿ ಇಟ್ಕೊಂಡು ಕನ್ನಡಿಗರ ಮೇಲೆ ದಬ್ಬಾಳಿಕೆ ಯಾವಾಗ ನಿಲ್ಲುತ್ತಾ ಇದೆ? ಯಾಕಂದರೆ ಉದಾಹರಣೆ ಈಗ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇದೆ, ಕನ್ನಡ ಸಂಸ್ಕೃತಿ ಇಲಾಖೆ ಇದೆ, ಅಕಾಡೆಮಿ ಇದೆ, ಎಲ್ಲ ಇದೆ. ಅವರೆಲ್ಲ ಏನು ಮಾಡ್ತಾ ಇದ್ದಾರೆ? ಯಾಕೆ ಈ ದಬ್ಬಾಳಿಕೆ? ಯಾಕೆ ಅವರೆಲ್ಲ ಏನು ಮಾಡ್ತಾ ಇದ್ದಾರೆ? ನೀವು ಹೇಳಿದ್ರಲ್ವಾ, ಅವ್ರು ಏನು ಮಾಡ್ತಾ ಇದ್ದಾರೆ? ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಬಿಡಿ. ಅವ್ರು ಏನು ಮಾಡಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಇಷ್ಟೇ ಉತ್ತರ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅವ್ರು ಮಾಡಿದರೆ ಇದೆಲ್ಲ ಆಗ್ತಾ ಇರಲಿಲ್ಲ. ಅವ್ರೇನು ಮಾಡ್ತಾ ಇಲ್ಲ, ಅದಕ್ಕೆ ಆಗ್ತಾಯಿದೆ ದಬ್ಬಾಳಿಕೆ. ಸಿಂಪಲ್. ಈ ದಬ್ಬಾಳಿಕೆ ಮಾಡೋರಿಗೆ ಮುಂದೊಂದು ದಿನಗಳಲ್ಲಿ ದಬ್ಬಾಳಿಕೆ ನಿಲ್ಲುತ್ತೆ ಅನ್ನೋದು ನನಗೂ ನಿಲ್ಲಲ್ಲ ಸರ್. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ, ನಮ್ಮ ಕೈ ತುತ್ತನ್ನು ಕಿತ್ಕೊಳ್ಳೋ ಮೂಮೆಂಟಲ್ಲಿ ಇದ್ದಾರೆ. ಆಲ್ರೆಡಿ ತುಂಬ ಜನ ಕೈ ತುತ್ತನ್ನು ಕಿತ್ಕೊಂಡಿದ್ದಾರೆ. ಇವಾಗ ಹಣೆ ಬರದಲ್ಲಿ ಬರೆದಿರೋ ತುತ್ತನ್ನು ಕೂಡ ಕಿತ್ಕೊಳ್ಳೋಕೆ ಅವ್ರಿಗೆ ಟೈಮ್ ಹಿಡಿಯೋಲ್ಲ. ಕೈ ತುತ್ತಂಗೂ ಇಲ್ಲ. ಇವಾಗ ಏನು ಮಾಡ್ತೀರಾ? ಕನ್ನಡದವ್ರು ಏನು ಮಾಡ್ತಾರೆ? ಏನು ಮಾಡೋಕ್ಕಾಗಲ್ಲ. ಆ ಸಿಚುವೇಷನಲ್ಲಿ ಇದ್ದೀವಿ. ದಬ್ಬಾಳಿಕೆ ಮಾಡೋರಿಗೆ ಏನು ಹೇಳ್ತಾರೆ ಈ ಮುಖಾಂತರ ಆಟ ಕನ್ನಡಿಗನಾಗಿ? ಸರ್, ದಬ್ಬಾಳಿಕೆ ಅಂತಂದರೆ ನಾನು ನೋಡ್ತೀನಿ ಅವರು ಯಾವ ವಿಚಾರದ ಮೇಲೆ ದಬ್ಬಾಳಿಕೆ ಮಾಡ್ತಾಯಿದ್ದಾರೆ, ಆ ವಿಚಾರನ ನಾನು ವಿರೋಧಿಸ್ತೀನಿ. ಆ ವಿಚಾರ ತಪ್ಪಾಗಿದ್ದರೆ ಖಂಡಿತವಾಗ್ಲೂ ಅದು ತಪ್ಪೆ.
ಅವ್ರು ಬೇಕಾಬಿಟ್ಟು ಇವ್ನು ಕನ್ನಡದವನು ಹಂಗೆ ಹಿಂಗೆ ಅಂತಂದರೆ ನಾನು ಅದ್ರ ಬಗ್ಗೆ ನಿರ್ದಾಕ್ಷಿಣ್ಯವಾಗಿ ನನ್ನ ಕೈಗೆ ಏನು ಸಿಗುತ್ತೋ ಅದು ತಗೊಂಡು ತಲೆಗೆ ಹೊಡೆಯೋದು. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.